ಎಲ್ರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದು ಯಾಕೆ ಇಂಪಾರ್ಟೆಂಟು ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಬಿಫೋರ್ ದಟ್ ಐಲ್ ಟೆಲ್ ಯು ಎ ಸ್ಮಾಲ್ ಸ್ಟೋರಿ. ಓಕೆ, ಸಿ, ಇದೇ ವರ್ಷ ಭಾರತ T20 ವರ್ಲ್ಡ್ ಕಪ್ನ ಗೆದ್ದು. ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಸೆಲೆಬ್ರೇಟ್ ಎ ಲಾಟ್. ಓಕೆ, ಬಟ್ ಆ ವಿನ್ ಆಗೋಕ್ಕಿಂತ ಮೊದಲು ನಮ್ಮ ಟೀಮ್ ರೋಹಿತ್ ಶರ್ಮಾ ಆಗಿರ್ಬೋದು, ಕೊಹ್ಲಿ ಆಗಿರ್ಬೋದು, ಆ್ಯಂಡ್ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಪಾಂಡ್ಯ ಆಗಿರ್ಬೋದು, ಓಕೆ, ಇವರೆಲ್ಲರ ಹಾರ್ಡ್ ವರ್ಕ್ ಇದೆ. ಇದು ಒಬ್ಬರಿಂದ ಗೆದ್ದಿದ್ದಲ್ಲ ಮ್ಯಾಚು ಅಲ್ವಾ. ಇಟ್ಸ್ ಎ ಟೀಮ್ ವರ್ಕ್, ರೈಟ್? ಆ್ಯಂಡ್ ಆ ಒಂದು ಫೈನಲ್ ಮ್ಯಾಚ್ ನಡಿಬೇಕಾದ್ರೆ, ರೈಟ್, ಸೊ ಎವ್ರಿ ಒನ್ ವಾಸ್ ಟೆನ್ಸ್ಡ್, ರೈಟ್? ನಾವು ಗೆಲ್ತೀವ ಇಲ್ವಾ, ನೆಕ್ಸ್ಟ್ ಬಾಲ್ ಏನಾಗುತ್ತೆ, ನೆಕ್ಸ್ಟ್ ಓವರಲ್ಲಿ ಏನಾಗುತ್ತೆ ಅಂತ. ಸೊ ಆ ಟೆನ್ಷನ್ನು ಫೀಲ್ಡಲ್ಲಿ ಇದ್ರಲ್ಲ, ಸೊ ಕ್ಯಾಪ್ಟನ್ ಆಗಿರ್ಬೋದು, ಟೀಮ್ ಮೆಂಬರ್ಸ್ ಆಗಿರ್ಬೋದು, ಅವ್ರಿಗಿರುತ್ತೆ. ಬಟ್ ಅದಕ್ಕಿಂತ ಮೊದಲು ಅವರ ಪ್ರಿಪರೇಷನ್ ಇದೆಯಲ್ಲ. ಪ್ರಿಪರೇಷನ್ ಅಂದರೆ ಏನೇನು ಬರುತ್ತೆ? ಕಾಂಪಿಟೇಟರ್ಸ್ ಲೈಕ್ ಆಪೋಸಿಟ್ ಟೀಮ್ ಯಾರು ಇದ್ದಾರೆ, ಅದರಲ್ಲಿರುವಂತಹ ಒಳ್ಳೆ ಬ್ಯಾಟ್ಸ್ಮ್ಯಾನ್ ಯಾರು, ಬೌಲರ್ ಯಾರು, ಅದೇ ರೀತಿ ನಮ್ಮಲ್ಲಿರುವಂತಹ ಬ್ಯಾಟ್ಸ್ಮ್ಯಾನ್ ಯಾರು, ಅವರ ಆರ್ಡ್ರ್ ಆಗಿರಬೇಕು, ಮೀನ್ಸ್ ಯಾರಾದ್ಮೇಲೆ ಯಾರು ಬರಬೇಕು ಸೀಕ್ವೆನ್ಸಲ್ಲಿ, ಅದೇ ರೀತಿ ಬೌಲರ್ನ ಯಾವ ಥರ ನಾವು ಯೂಸ್ ಮಾಡ್ಕೋಬೇಕು. ಆ್ಯಂಡ್ ನಿಮ್ಗೆ ಗೊತ್ತೇ ಇದೆ, ಲಾಸ್ಟ್ ಓವರಲ್ಲಿ 3 ರಿಂದ 4 ವಿಕೆಟ್ ಸಿಕ್ತು. ಯಾವ ಟೈಮಲ್ಲಿ? ಪಾಂಡ್ಯದಲ್ಲಿ ಅಲ್ವಾ, ಹಾರ್ದಿಕ್ ಪಾಂಡ್ಯ ಓವರ್ ಆಗಲಿ. ಸೊ ವಿ ಸೆಲೆಬ್ರೇಟೆಡ್ ಅ ಲಾಟ್. ಸೊ ಆ ಒಂದು ಸ್ಟ್ರಾಟಜಿ ಇದೆಯಲ್ಲ, ಯಾವ ಟೈಮಲ್ಲಿ ಯಾವ ಬೌಲರ್ನ ಬಿಡಬೇಕು, ಮೀನ್ಸ್ ಮಾಡಕ್ಕೆ ಕೊಡಬೇಕು ಅಂತ. ಸೊ ಆ ಒಂದು ಪ್ಲ್ಯಾನು ತುಂಬಾ ನಡೆದಿರುತ್ತೆ. ಸೊ ಇದಕ್ಕೆ ಅವರು ಆ ಆಪೋಸಿಟ್ ಟೀಮ್ ಬಗ್ಗೆನೂ ತುಂಬಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ. ಸೊ ನಾನು ಈ ಸ್ಟೋರಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಎಕ್ಸಾಮ್ ಅಂತ ಬಂದಾಗ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದೆಮ್. ಸೊ ಎಕ್ಸಾಮ್ನ ಮೈಂಡ್ ಸೆಟ್ ತಿಳ್ಕೋಬೇಕು. ಸೊ ತಿಳ್ಕೊಳ್ಳಿಕ್ಕೆ ನಮ್ಮ ಹತ್ರ ಇರುವಂಥ ವೆಪನ್ ಏನು? ಪ್ರೀವಿಯಸ್ ಇಯರ್ ಕ್ವಶನ್ಸ್. ಅವರು ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ, ವೆದರ್ ಇಟ್ ಈಸ್ KEA ಆರ್ KPSC, ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು ನಾವು ಅಲ್ವಾ. ಸೊ ಆದ್ದರಿಂದ ನಾವೀಗ PYQsನ ಡೀಲ್ ಮಾಡೋಣ, ಹೇಗೆ ಮಾಡಬೇಕು ಅಂತ. ಸೊ ದಿಸ್ ಇಸ್ ದ ರೈಟ್ ವೇ. ಓಕೆ, ಸೊ ಇದು ಒಂದು ವೇ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ವೇ ಹೌ ಟು ಡೂ PYQs ಅಂತ. ಸೊ ಲೆಟ್ಸ್ ಸಿ ಒನ್ ಬೈ ಒನ್. Fine. Okay, first question is, the amendment used for the reclamation of saline alkali soils is. Options ಏನೇನಿದೆ? Calcite, dolomite, gypsum and lime. So we know that answer is gypsum ಅಲ್ವಾ. saline alkali soils ಗೆ it contains calcium sulfate .2H2O. ಬಟ್ ಇಲ್ಲಿ ಬನ್ನಿ, ಇದು ಹೇಗೆ ಮೆಕ್ಯಾನಿಸಮ್ ನಡೆಸುತ್ತೆ? ಇಲ್ಲಿ ಬಂದಾಗ ಈ ಸಲೈನ್ ಮತ್ತು ಆಲ್ಕಲಿ ಸಾಯಿಲ್ಸ್ ಅಲ್ಲಿ ಸೋಡಿಯಂ ಅಯಾನ್ಸು ಜಾಸ್ತಿ ಇರುತ್ತೆ. ಸೊ ವಾಟ್ ಜಿಪ್ಸಮ್ ವಿಲ್ ಡೂ? ಇಲ್ಲಿ ಕ್ಯಾಲ್ಸಿಯಂ ಇದೆಯಲ್ಲ, ಇವು ಸೋಡಿಯಂ ಅಯಾನ್ಸ್ನ ರೀಪ್ಲೇಸ್ ಮಾಡುತ್ತೆ. ಸೊ ಆಗ ಸೋಡಿಯಮ್ಮು ಖಾಲಿ ಆಗಿಬಿಡುತ್ತೆ. ಅದನ್ನ ನೀರು ಹಾಕ್ಬಿಟ್ಟು ಲೈಕ್ ಫ್ಲಶಿಂಗ್ ಔಟ್ ಮಾಡ್ತಾರೆ. ಲೈಕ್ ಇರಿಗೇಷನ್ ಇಲ್ಲ ರೈನ್ಫಾಲ್ ಆದಾಗ ಈ ಸೋಡಿಯಂ ಅಯಾನ್ಸ್ ಮೂವ್ ಔಟ್ ಆಫ್ ದಿ ಫೀಲ್ಡ್. ಸೊ ಅಲ್ಲಿಗೆ ಆಲ್ಕಲೈನ್ ಕಂಡೀಷನ್ ರೆಡ್ಯೂಸ್ ಆಗಿಬಿಟ್ಟು pH ನ್ಯೂಟ್ರಲ್ಗೆ ಬರುತ್ತೆ. ದಟ್ ಈಸ್ ದ ಮೆಕ್ಯಾನಿಸಮ್ ದೇರ್, ರೈಟ್? ದಿಸ್ ಇಸ್ ಅ ವೆರಿ ಫಂಡಮೆಂಟಲ್ ಕಾನ್ಸೆಪ್ಟ್. ವಿ ಹ್ಯಾವ್ ಸ್ಟಡಿಡ್ ವೆರಿ, ನಮ್ಮ ಕಾಲೇಜ್ ಡೇಸಲ್ಲಿ ತುಂಬಾ ಸ್ಟಡಿ ಮಾಡಿದ್ವಿ ಸಲೈನ್ ಮತ್ತು ಆಲ್ಕಲೈನ್ ಸೈಲ್ಸು, ಆಸಿಡ್ ಸೈಲ್ಸ್ ಎಲ್ಲ. ಓಕೆ, ಸೊ ಆನ್ಸರ್ ಸಿಕ್ತು. ಬಟ್ ಮೈ ಪಾಯಿಂಟ್ ಹಿಯರ್ ಈಸ್, ಈಗ ಕ್ವಶನ್ ಸಾಲ್ವ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ದಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಇದನ್ನು ನಾವು ಅನಲೈಸ್ ಮಾಡಲಿಕ್ಕೆ ಸೀದಾ ಆಪ್ಷನ್ಸ್. ಲೈಮ್ ಇದೆ ಅಲ್ವಾ, ದೇ ಮೇ ಎಕ್ಸ್ಪೆಕ್ಟ್ ನೆಕ್ಸ್ಟ್ ಟೈಮ್ ಆಲ್ಕಲಿ ಮೀನ್ಸ್ ಆಸಿಡ್ ಸೈಲ್ಸ್ ಬಗ್ಗೆ ಕೇಳ್ಬೋದು. ರೆಕ್ಲಮೇಷನ್ ಆಫ್ ಸಲೈನ್ಸ್ ಆಲ್ಕಲಿ ಇರೋ ಪ್ಲೇಸಲ್ಲಿ ಆಸಿಡ್ ಸೈಲ್ಗೆ ಏನು ಆನ್ಸರ್ ಅಂತ ಕೇಳ್ಬೋದು. ದಟ್ ಈಸ್ ಲೈಮ್. ಓಕೆ ಸರ್, ಇದು KEA ಲೆವೆಲ್. ವಾಟ್ ಅಬೌಟ್ KPSC ಲೆವೆಲ್? KPSC ಲೆವೆಲ್ ಅವರು ಯಾವ ಥರ ಕೇಳ್ಬೋದು ಅಂತಂದರೆ, ರೈಟ್, ಯಾವ ಥರ ಕೇಳ್ಬೋದು ಅಂತಂದರೆ AHO ಎಕ್ಸಾಮ್ ನಾವು ನೋಡಿದ್ವಿ ಆಲ್ರೆಡಿ ಅಲ್ವಾ. ಅದರಲ್ಲಿ ಏನು ಕೇಳಿದ್ದಾನೆ? ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2. ಸ್ಟೇಟ್ಮೆಂಟ್ 1 ಏನು ಕೇಳ್ಬೋದು? ಜಿಪ್ಸಮ್ ಯೂಸ್ಡ್ ಫಾರ್ ರೆಕ್ಲಮೇಷನ್ ಆಫ್ ಸಲೈನ್ ಸಾಯಿಲ್, ಸ್ಟೇಟ್ಮೆಂಟ್ 1. ಸ್ಟೇಟ್ಮೆಂಟ್ 2 ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್, ಲೈಮ್ ಅಂತ ಬದಲು ದೇ ಮೇ ಆಸ್ಕ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ಈ ಒಂದು ಕೆಮಿಕಲ್ಲು ವಿಚ್ ಈಸ್ ಯೂಸ್ ಫಾರ್ ದ ರೆಕ್ಲಮೇಷನ್ ಆಫ್ ಆಸಿಡ್ ಸಾಯಿಲ್ಸ್ ಅಂತ ಕೇಳ್ಬೋದು. ಸೊ ಅಲ್ಲಿಗೆ ಆನ್ಸರ್ ಏನಾಗುತ್ತೆ ನಮ್ಮದು? ಬೋತ್ 1 and 2 ಆಗುತ್ತೆ. ಸೊ ಈ ಥರ ನಾವು ಕೇಳ್ಬೋದು ಡೈರೆಕ್ಟ್ ಆಗಿ. ಇಲ್ಲಿ ಡೈರೆಕ್ಟ್ ಇದೆ ಕ್ವಶನ್, ಕರೆಕ್ಟಾ? ಇಲ್ಲಿ ಓನ್ಲಿ ದೇ ಆರ್ ಆಸ್ಕಿಂಗ್ ಅಬೌಟ್ ಸಲೈನ್ ಆಲ್ಕಲಿ ಸಾಯಿಲ್. ಸೊ ನೆಕ್ಸ್ಟ್ ಟೈಮು ಬೋತ್ ಸಲೈನು ಕೇಳ್ಬೋದು, ಆಸಿಡ್ ಸಾಯಿಲ್ಸು ಕೇಳ್ಬೋದು. ಸೊ ದಿಸ್ ಈಸ್ ವಾಟ್ KPSC ಲೆವೆಲ್ ಆಫ್ ಪ್ರಿಪರೇಷನ್. ಸೊ ಈ ಥರ ಕ್ವಶನ್ಸ್ ಆಲ್ರೆಡಿ ನಮ್ಮ ಟೆಸ್ಟ್ ಸೀರೀಸಲ್ಲಿ ವಿ ಆರ್ ಇನ್ಕ್ಲೂಡಿಂಗ್. ನಾವು ಹೇಳಿದ್ನಲ್ಲ, ನಾವು ವಿ ಹ್ಯಾವ್ ಸ್ಟಡಿಡ್ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸು, ಎಲ್ಲೆಲ್ಲಿ ಗೌರ್ಮೆಂಟ್ ಎಕ್ಸಾಮ್ಸ್ ನಡೀತಿದೆಯಲ್ಲ AO ಮತ್ತು AOಗೆ,
ಎಲ್ಲ ಸ್ಟೇಟಲ್ಲೂ ನಾವು ಸ್ಟಡಿ ಮಾಡಿದ್ದೀವಿ. ಆ ಸ್ಟೇಟ್ಗಳಲ್ಲಿರುವಂಥ ಕ್ವಶನ್ಸ್ನು ಕೂಡ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಅಂಡ್ ವಿಚ್ ಈಸ್ ಇನ್ ಸಿಮಿಲರ್ ವಿತ್ ದ KPSC ಪ್ಯಾಟರ್ನ್. ಓಕೆನಾ? ಸೊ ದೀಸ್ ಟೈಪ್ ಆಫ್ ಕ್ವಶನ್ಸ್ ದೇ ಆರ್ ಆಸ್ಕಿಂಗ್ ಇನ್ KPSC. ಸೊ ಈ ಕ್ವಶನ್ಸ್ ನಿಮಗೆ ಟೆಸ್ಟ್ ಸೀರೀಸ್ ಅಲ್ಲಿ ಸಿಗುತ್ತೆ. ಫೈನ್. ಓಕೆ. ಸೊ ಕಮ್ ಟು ದ ಸೆಕೆಂಡ್ ಕ್ವಶನ್. ಬಯೋಲಾಜಿಕಲ್ ಆಕ್ಸಿಡೇಷನ್ ಆಫ್ NH4 plus 2 NO2 minus is mediated by options: Nitrobacter, Pseudomonas, Nitrosomonas, and both Nitrobacter and Nitrosomonas. So they are specifically asking NH4 to NO2. See, ammonium ಇಂದ NO2 ವರೆಗೆ ಕನ್ವರ್ಟ್ ಮಾಡುವಂತಹ ಸ್ಪೀಸೀಸ್ ಯಾವುದು ಅಂತ. ಓಕೆನಾ? ಸೊ ಆನ್ಸರ್ ಬಂದು ವಿ ನೋ ದಟ್ ಇಟ್ ಈಸ್ ನೈಟ್ರೋಸೋಮೋನಾಸ್ ಅಂತ. ಫೈನ್. ಸೊ ಇಲ್ಲಿ ಈಕ್ವೇಶನ್ ನೀವು ನೋಡಿದ್ದೆ, ಅದಲ್ಲಿ NH4 to NO2 ಆಗುತ್ತೆ, NO2 ಇಂದ NO3 ಆಗುತ್ತೆ. ಸೊ ಇಲ್ಲಿ ನೈಟ್ರೋಸೋಮೋನಾಸ್ ಬರುತ್ತೆ, ಇಲ್ಲಿ ನೈಟ್ರೋಬ್ಯಾಕ್ಟರ್ ಬರುತ್ತೆ. ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹುಡುಗರಿಗೆ ಅಲ್ವಾ? ಒಂದ್ಸರಿ ಓದಿದ್ರೆ ಮೇ ಬಿ ಇದು ಫಸ್ಟ್ ಆಗುತ್ತಾ ಇಲ್ಲ ಸೆಕೆಂಡ್ ಆಗುತ್ತಾ ಅಂತ. ಸೊ ಇಲ್ಲಿ ಲಾಜಿಕ್ ಏನಂತಂದ್ರೆ ಹೆಂಗೆ ನೆನ್ಪಿಡ್ಬೋದು ಈಸಿಯಾಗಿ ಅಂತಂದ್ರೆ, ಇಲ್ಲಿ ಎರಡು ರಿಯಾಕ್ಷನ್ ಇದೆ. ಇದು ಒಂದನೇ ರಿಯಾಕ್ಷನ್, ಇದು ಎರಡನೇ ರಿಯಾಕ್ಷನ್. ಸೊ ಫಸ್ಟಿಗೆ ಸೋಮೋನಾಸ್ ಬರುತ್ತೆ. ನೈಟ್ರೋ ಸೇಮ್ ಇದೆಯಲ್ಲ, ಇಲ್ಲಿ ನೈಟ್ರೋ ಇದೆ, ಇಲ್ಲಿ ನೈಟ್ರೋ ಇದೆ, ಇಲ್ಲಿ ನೈಟ್ರೋ ಇದೆ. ಇಲ್ಲಿ ಡಿಫ್ರೆಂಟ್ ಇರೋದೇನು, ಇಲ್ಲಿ ಬ್ಯಾಕ್ಟರ್ ಇದೆ, ಇಲ್ಲಿ ಸೋಮೋನಾಸ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ವರ್ಡ್ ಅಲ್ಲೇ ಏನಿದೆ, ಬ್ಯಾಕ್ಟರ್ ಅಂದ್ರೆ ಬ್ಯಾಕ್, BAC. ಅದನ್ನ ಏನ್ ಮಾಡಿದೀನಿ, ಬ್ಯಾಕ್ ಸೈಡ್ ಅಂತ ರೈಮಿಂಗ್ ವರ್ಡ್ ಹಾಕ್ಬಿಟ್ಟಿದ್ದೀನಿ. ಸೊ ಇದು ಬ್ಯಾಕ್ ಸೈಡ್ ಬರುತ್ತೆ. ಇದು ಬ್ಯಾಕ್ ಸೈಡ್ ಬಂದ್ರೆ ಫ್ರಂಟ್ ಅಲ್ಲಿ ಯಾವುದು, ನೈಟ್ರೋಸೋಮೋನಾಸ್ ಇರುತ್ತೆ. ಸೊ ಇಲ್ಲಿಗೆ ನೈಟ್ರೋಸೋಮೋನಾಸ್ ಆಗುತ್ತೆ. ರೈಟ್? ಸೆಕೆಂಡ್ ಅಲ್ಲಿ ನೈಟ್ರೋಬ್ಯಾಕ್ಟರ್ ಬರುತ್ತೆ, ಫಸ್ಟ್ ಗೆ ನೈಟ್ರೋಸೋಮೋನಾಸ್ ಬರುತ್ತೆ. ಸೊ ದಟ್ ಇಸ್ ಹೌ ಯು ನೀಡ್ ಟು ರಿಮೆಂಬರ್ ದ ಕಾನ್ಸೆಪ್ಟ್ ಅಲ್ವಾ? ಇಲ್ಲಿ ಕನ್ಫ್ಯೂಸ್ ಆದಾಗ ಈಗ ನೋಡಿ, ಸೊ ಬ್ಯಾಕ್ ಅಂತಿದೆ, ಸೊ ಬ್ಯಾಕ್ ಸೈಡ್, ಸೊ ಅಲ್ಲಿಗೆ ಇದು ನೈಟ್ರೋಬ್ಯಾಕ್ಟರ್ ಬ್ಯಾಕ್ ಸೈಡ್. ಸೆಕೆಂಡ್ ರಿಯಾಕ್ಷನ್ ಅಲ್ಲಿ ಬಂದ್ರೆ ಫಸ್ಟ್ ರಿಯಾಕ್ಷನ್ ಅಲ್ಲಿ ಏನ್ ಬರುತ್ತೆ, ನೈಟ್ರೋಸೋಮೋನಾಸ್ ಬರುತ್ತೆ. ಸೊ ಯುವರ್ ಕಾನ್ಸೆಪ್ಟ್ ಈಸ್ ಕ್ಲಿಯರ್. ಸೊ NH4 ಇಂದ NO2 minus ನೈಟ್ರೋಬ್ಯಾಕ್ಟರ್, NO2 minus ಇಂದ NO3 ನೈಟ್ರೋಬ್ಯಾಕ್ಟರ್ ಮೀನ್ಸ್ ನೈಟ್ರೋಸೋಮೋನಾಸ್ ಹಿಯರ್, ಅಂಡ್ ಸೆಕೆಂಡ್ ರಿಯಾಕ್ಷನ್ ಅಲ್ಲಿ ನೈಟ್ರೋಬ್ಯಾಕ್ಟರ್ ಇರುತ್ತೆ. ಫೈನ್. ಓಕೆ. ಈ ಪಾಯಿಂಟ್ ಯಾಕೆ ಹೇಳಿದ್ದು ಅಂತಂದ್ರೆ ಜಸ್ಟ್ ಈಸಿಯಾಗಿ ರಿಮೆಂಬರ್ ಮಾಡಕ್ಕೆ ಹೇಗೆ ಅಂತ, ಯಾಕಂದ್ರೆ ತುಂಬಾ ಸರಿ ಕನ್ಫ್ಯೂಸ್ ಆಗುತ್ತೆ. ಈವನ್ ನಮ್ ಡಿಗ್ರಿ ಟೈಮಲ್ಲೂ ನಮ್ಗೆ ತುಂಬಾ ಕನ್ಫ್ಯೂಸ್ ಆಗ್ತಿತ್ತು. ಸೊ ನೈಟ್ರೋಸೋಮೋನಾಸ್ ಫಸ್ಟಿಗೆ ಬರುತ್ತಾ ಇಲ್ಲ ನೆಕ್ಸ್ಟ್ ಬರುತ್ತಾ ಅಂತ. ಸೊ ಅದನ್ನ ಈ ತರ ವರ್ಡ್ ಅಲ್ಲೇ ನೀವು ಬ್ರೇಕ್ ಡೌನ್ ಮಾಡಿದಾಗ ಅದು ಒಂದ್ ಸ್ವಲ್ಪ ನೀವು ಟೆಕ್ನಿಕ್ ಯೂಸ್ ಮಾಡ್ಬೇಕು ಇಲ್ಲಿ. ಸೊ ಬ್ಯಾಕ್ ಇದೆ, ಇದು ಬ್ಯಾಕ್ ಸೈಡ್ ಇದೆ ಅಂದ್ರೆ ಫ್ರಂಟ್ ಅಲ್ಲಿ ಫಸ್ಟ್ ಗೆ ನೈಟ್ರೋಸೋಮೋನಾಸ್ ಬರುತ್ತೆ, ನೆಕ್ಸ್ಟ್ ನೈಟ್ರೋಬ್ಯಾಕ್ಟರ್ ಬರುತ್ತೆ ಅಂತ. ಸೊ ದಿಸ್ ಇಸ್ ಹೌ ಯು ನೀಡ್ ಟು ರಿಮೆಂಬರ್ ಈಸಿಲಿ. ಈಗ ನೋಡಿ, ನೀವು ಕಣ್ಣು ಮುಚ್ಕೊಳ್ಳಿ, ಯು ಕ್ಯಾನ್ ರೀಕಾಲ್ ದಟ್ ಆಕ್ಷನ್. ಸೊ ಫಸ್ಟ್ ಗೆ ಸೋಮೋನಾಸ್ ಬರುತ್ತೆ, ನೆಕ್ಸ್ಟ್ ನೈಟ್ರೋಬ್ಯಾಕ್ಟರ್ ಬರುತ್ತೆ ಅಂತ. ಬ್ಯಾಕ್ಟರ್ ಯಾಕೆ ಬರುತ್ತೆ ಅಂತ ಬ್ಯಾಕ್ ಸೈಡ್ ಇದೆ ಅಂತ ನೆನ್ಸ್ಕೊಳ್ಳಿ. ಯು ಆರ್ ಡನ್ ವಿತ್ ದ ಕಾನ್ಸೆಪ್ಟ್. ಹೀಗೆ ಈ ಕ್ವಶನ್ ಅವ್ರು ಯಾವ ತರ ಆದ್ರೂ ಕೇಳಿ, ಓಕೆ, ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಆನ್ಸರ್. ಫೈನ್. Okay, we have studied about Nitrosomonas and Nitrobacter. Sir, what about Pseudomonas? So Pseudomonas ಇದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಇಟ್ ಈಸ್ ಫಾರ್ ಕನ್ವರ್ಟಿಂಗ್ NO3 minus into N2 ಗ್ಯಾಸ್ ಕನ್ವರ್ಟ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಡಿನೈಟ್ರಿಫಿಕೇಶನ್. ವಿ ನೋ ದಟ್, ರೈಟ್? ಸೊ ಈ ಪ್ರೋಸೆಸ್ ನ ಡಿನೈಟ್ರಿಫಿಕೇಶನ್ ಅಂತ ಕರಿತೀವಿ ಅಲ್ವಾ? ಇಲ್ಲಿ ಯೂಸ್ ಆಗುವಂತ ಮೈಕ್ರೋ ಆರ್ಗ್ಯಾನಿಸಮ್ ಯಾವುದು, Pseudomonas ಡಿನೈಟ್ರಿಫಿಕೆನ್ಸ್. ಸೊ ಹೆಸರಲ್ಲಿ ಇದೆ ನೋಡಿ, ಡಿನೈಟ್ರಿಫಿಕೇಶನ್ ಅಂತ, ರೈಟ್? ದಟ್ ಈಸ್ Pseudomonas ಡಿನೈಟ್ರಿಫಿಕೆನ್ಸ್. ಸೊ ದಿಸ್ ಈಸ್ ಹೌ ಯು ನೀಡ್ ಟು ಅನಲೈಸ್ ದ PYQ. ನೋಡಿ, ಈಗ ನೈಟ್ರೋಬ್ಯಾಕ್ಟರ್ ಬಗ್ಗೆ ತಿಳ್ಕೊಂಡ್ವಿ, ನೈಟ್ರೋಸೋಮೋನಾಸ್ ಬಗ್ಗೆ ತಿಳ್ಕೊಂಡ್ವಿ. ಅವೆರಡು ಮಧ್ಯೆ ಡಿಫ್ರೆನ್ಸ್ ಅಂಡ್ ಹೆಂಗೆ ನೆನ್ಪಿಡಬೇಕು, ಫಸ್ಟ್ ರಿಯಾಕ್ಷನ್ ಯಾವುದು, ಸೆಕೆಂಡ್ ರಿಯಾಕ್ಷನ್ ಅಲ್ಲಿ ಯಾವ್ದು ಬರುತ್ತೆ ಅಂತ ನೆನ್ಪಿಡಬೇಕು ಅಂತ ಅದನ್ನ ಬಗ್ಗೆ ತಿಳ್ಕೊಂಡ್ವಿ. ಇನ್ನೊಂದು ಆಪ್ಷನ್ Pseudomonas ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಟೈಮ್ ಅವ್ರು ಏನ್ ಕೇಳ್ಬೋದು, ಇವೆರಡರ ಬಗ್ಗೆ ಕೇಳ್ಬೋದು. ಇಲ್ಲಿ ಫಸ್ಟ್ ರಿಯಾಕ್ಷನ್ ಯಾವ್ದು ಅಂತ ಕೇಳವ್ರೆ, ನೆಕ್ಸ್ಟ್ ಸೆಕೆಂಡ್ ರಿಯಾಕ್ಷನ್ ಅಲ್ಲಿ ಯಾವ ಆರ್ಗಾನಿಸಮ್ ಬರುತ್ತೆ ಅಂತ ಕೇಳ್ಬೋದು, ಇಲ್ವಾ ಡಿನೈಟ್ರಿಫಿಕೇಶನ್ ಹೆಂಗ್ ಬರುತ್ತೆ ಅಂತಾನೂ ಕೇಳ್ಬೋದು. ಸೊ ದಿಸ್ ಈಸ್ ಹೌ ಯು ನೀಡ್ ಟು ಅನಲೈಸ್ ದ PYQ. ಈಗ ನಿಮಗೆ ಗೊತ್ತಾಯ್ತು 4-5 ವೇಲಿ ಯಾವ ತರ ಕೇಳ್ತಾವ್ರೆ ಅಂತ. ಫೈನ್. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ಕನ್ವರ್ಷನ್ ಪೀರಿಯಡ್ ಫ್ರಮ್ ಕನ್ವೆನ್ಷನಲ್ ಟು ಆರ್ಗ್ಯಾನಿಕ್ ಇನ್ ಆನ್ಯುಯಲ್ ಕ್ರಾಪ್ಸ್. ರಿಮೆಂಬರ್ ದಟ್. ಸೊ ಇಲ್ಲಿ ಆನ್ಯುಯಲ್ ಕ್ರಾಪ್ಸ್ ಬಗ್ಗೆ ಕೇಳಿರೋದು. ಸೊ ಇಟ್ ಈಸ್ ಎ ಸ್ಟಾಟಿಕ್ ಪಾಯಿಂಟ್. ಸೊ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಸ್ಟಾಟಿಕ್ ಆಗಿ ಓದಿದ್ರೆ ವಿ ಕಮ್ ಟು ನೋ ದಟ್. ಸೊ ಇಟ್ ಇಸ್ 2 years ಇರುತ್ತೆ ಯೂಶಲಿ ಅಲ್ವಾ? ಸೊ ಬೇಸಿಕ್ ಫಂಡ ಏನು ಅಂತಂದ್ರೆ, ಈಗ 3-4 years ಅಂತ ಕೊಟ್ಬಿಟ್ರೆ ಅವ್ರು ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ತಗೊಳಕ್ಕೆ 4 ವರ್ಷ ಬೇಕು ಅಂತಂಗ 4 ವರ್ಷ ಸಸ್ಟೈನ್ ಆಗೋದು ಹೆಂಗೆ ಅವರು ಅಲ್ವಾ, ರೈತರು? ಸೊ ಹಂಗಾಗಿ 2 ವರ್ಷಕ್ಕೆ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ವಿಲ್ ಗೆಟ್ ದ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್. ಆ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ ಅನ್ನೋ ಒಂದು ಪಾಯಿಂಟ್ ಅಷ್ಟೇ. ಇಟ್ಸ್ ಎ ಸ್ಟಾಟಿಕ್ ಪಾಯಿಂಟ್. ಇಲ್ಲಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಏನಿರಲ್ಲ. ನಿಮ್ಗೆ ಗೊತ್ತಿದ್ರೆ ಯು ಕ್ಯಾನ್ ಆನ್ಸರ್ ದಟ್ಸ್ ಆಲ್. ಫೈನ್. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ಫಾರ್ 1 to 2 meter slope the recommended crop resistance and crop permitting width is. they are asking about width ಯಾವ ತರ ಇರಬೇಕು ಅಂತ. ಸೊ ಆಪ್ಷನ್ಸ್ ನೋಡಿ, 9, 45, 24 into 6, 6 into 24, 45 into 9 meters ಅಂತ.
ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತಂದ್ರೆ ವಾಟ್ ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಡು ಯು ಮೀನ್ ಬೈ ಕ್ರಾಪ್ ರೆಸಿಸ್ಟೆನ್ಸ್, ವಾಟ್ ಡು ಯು ಮೀನ್ ಬೈ ಕ್ರಾಪ್ ಪರ್ಮಿಟಿಂಗ್, ಅಲ್ಲಿ ವಿಡ್ತ್ ಎಷ್ಟಿರಬೇಕು ಅಂತ ಫಸ್ಟ್ ವರ್ಡ್ನ ಬ್ರೇಕ್ ಡೌನ್ ಮಾಡಿ. ಕ್ರಾಪ್ ರೆಸಿಸ್ಟೆನ್ಸ್, ರೆಸಿಸ್ಟೆಂಟ್ ಅಂದ್ರೆ ತಡೆ ಹಿಡಿಯುವುದು ಅಂತ ಅಲ್ವಾ. ನೀವು ಬರ್ತಿರೋ ವಾಟರ್ನ ಅವರು ತಡೆ ಹಿಡಿಬೇಕು. ಯಾರು? ಕ್ರಾಪ್ಸ್. ಅಲ್ಲಿ ಕ್ರಾಪ್ಸ್ ಯಾವ್ದನ್ನು ಯೂಸ್ ಮಾಡ್ತೀವಿ ಅಂದ್ರೆ ಲೆಗ್ಯುಮಿನಸ್ ಕ್ರಾಪ್ಸ್ನ ಯೂಸ್ ಮಾಡ್ತೀವಿ. ಬಟ್ ಪರ್ಮಿಟಿಂಗ್ ಅಂತ ಬಂದಾಗ ಈಗ ವಾಟರ್ ಹೋಗ್ತಿದೆ ಅಂದ್ಕೊಳ್ಳಿ ತರ, ಸೊ ದೂರ ದೂರ ಇದ್ರೆ ಪ್ಲಾಂಟ್ಸು ಈಸಿಯಾಗಿ ಪರ್ಮಿಟ್ ಆಗುತ್ತೆ, ಕರೆಕ್ಟಾ? ನೀವು ರೆಸಿಸ್ಟ್ ಮಾಡಬೇಕು ಅಂತಂದ್ರೆ ಈಗ ವಾಟರ್ ಬರ್ತಾ ಇದೆ ಇಲ್ಲಿ, ಲೆಟ್ಸ್ ಸೇ ಒನ್ ಸೆಕೆಂಡ್, ರೈಟ್, ವಾಟರ್ ಬರ್ತಾ ಇದೆ ಇಲ್ಲಿ ಅಂತಂದಾಗ ನೀವು ಅದನ್ನ ರೆಸಿಸ್ಟ್ ಮಾಡಬೇಕು ಅಂತಂದ್ರೆ ಹತ್ರ ಹತ್ರ ಇರ್ಬೇಕು ಪ್ಲಾಂಟ್ಸ್, ಕರೆಕ್ಟಾ? ಅದನ್ನ ಅಪೋಸ್ ಮಾಡ್ಬೇಕಂದ್ರೆ ನಾವು ತಡಿಬೇಕಂತಂದ್ರೆ ತುಂಬಾ ಹತ್ರ ಇದ್ರೆ ಈಸಿಯಾಗಿ ತಡಿಬೋದು ಅವ್ರನ್ನ. ನಾವೇ ದೂರ ದೂರ ಇದ್ರೆ ಈಸಿಯಾಗಿ ಅದು ನೀರು ಬಂದು ಹೋಗ್ಬಿಡುತ್ತೆ, ಗ್ಯಾಪ್ ಜಾಸ್ತಿ ಇದ್ರೆ, ಕರೆಕ್ಟಾ? ಇಲ್ಲಿ ಗ್ಯಾಪ್ ಕಡಿಮೆ ಇದೆ ನೋಡಿ, ಈ ಗ್ಯಾಪ್ ಕಡಿಮೆ ಇದ್ರೆ ಈಸಿಯಾಗಿ ರೆಸಿಸ್ಟ್ ಮಾಡುತ್ತೆ. ಸೊ ಈ ಒಂದು ಬೇಸಿಕ್ ಫಂಡ ನಾವು ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ ಆಪ್ಷನ್ಸ್ ನೋಡಿ, ಈಗ 9 × 45, 24 × 6, 6 × 24, 45 × 9 ಅಂದ್ರೆ, ಸೊ ನಾವು ರೆಸಿಸ್ಟ್ ಮಾಡಬೇಕು ಅಂತಂದ್ರೆ ಡಿಸ್ಟೆನ್ಸ್ ಕಡಿಮೆ ಇರಬೇಕು. ಸೊ ಕಡಿಮೆ ಎಲ್ಲಿದೆ? ಇಲ್ಲಿ 9 ಮತ್ತೆ 6 ಅಲ್ಲಿದೆ. ಸೊ ನಾವು ಇದನ್ನ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದಾ ಎರಡು ಆಪ್ಷನ್ನ, ಅಲ್ವಾ? ಸೊ ಆಲ್ರೆಡಿ ನಾವು ಎರಡು ಆಪ್ಷನ್ಗೆ ಬಂದಿದ್ವಿ. ಸೊ ಇವೆರಡರಲ್ಲಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ಯಾವುದೋ ಒಂದು ಆಗಿ ಬನ್ನಿ, 50-50 ಇರುತ್ತೆ. ಸೊ ಅಲ್ಲಿ ನಾವು ಟಿಕ್ ಮಾಡ್ಬೋದು ಎರಡರಲ್ಲೊಂದು. ಅಂದ್ರೆ ನೀವು, ನನ್ನ ಪಾಯಿಂಟ್ ಏನು ಅಂತಂದ್ರೆ ಇಲ್ಲಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಕಾನ್ಸೆಪ್ಟ್, ಅಲ್ವಾ? ಸೊ ಪರ್ಮಿಟ್ ಮಾಡಬೇಕು ಅಂತಂದ್ರೆ ತುಂಬಾ ಗ್ಯಾಪ್ ಇತ್ತು ಅಂತಂದ್ರೆ ಈಸಿಯಾಗಿ ಪರ್ಮಿಟ್ ಆಗುತ್ತೆ. ಐ ಮೀನ್ ಪರ್ಮಿಟ್ ಅಂದ್ರೆ ಏನು ಹೇಳಿ, ಈ ಕಡೆಯಿಂದ ಈ ಕಡೆ ಪಾಸ್ ಆಗೋದು, ರೈಟ್? ಸೊ ಸ್ಪೇಸ್ ಜಾಸ್ತಿ ಇದ್ದಾಗ ಯು ಕ್ಯಾನ್ ಈಸಿಲಿ ಪಾಸ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್. ಒಂದ್ ವೇಳೆ ನಾವು ಇದನ್ನ ತಡಿಬೇಕು ಅಂತಾಗ ತುಂಬಾ ಹತ್ರ ಇರಬೇಕು, ಅಲ್ಲಿಗೆ ಈ ವಿರುವಂತ ವಿಡ್ತ್ ಏನಿರಬೇಕು, ಕಡಿಮೆ ಇರಬೇಕು. ಒಂದ್ ವೇಳೆ ಅವ್ರನ್ನ ಪರ್ಮಿಟ್ ಮಾಡಿ ಒಳಗಡೆ ಈಸಿಯಾಗಿ ಹೋಗ್ಬೇಕು ಅಂತಂದ್ರೆ ಸ್ಪೇಸ್ ದೂರ ಇದ್ದಾಗ ದೇ ಕ್ಯಾನ್ ಈಸಿಲಿ ಮೂವ್ ಆನ್, ಅಲ್ಲಿ ವಿಡ್ತ್ ಜಾಸ್ತಿ ಇರಬೇಕು. ಸೊ ಇಲ್ಲಿ ಫಸ್ಟಿಗೆ ರೆಸಿಸ್ಟೆಂಟ್ ಕೇಳಿದ್ದಾರೆ, ನೆಕ್ಸ್ಟ್ಗೆ ಪರ್ಮಿಟೆಡ್ ಕೇಳವ್ರೆ. ಸೊ ರೆಸಿಸ್ಟೆಂಟ್ ಅಂದಾಗ ವಿಡ್ತ್ ಕಡಿಮೆ ಇರಬೇಕು, ಕರೆಕ್ಟಾ? ಜಾಸ್ತಿ ಯಾವ್ದಕ್ಕೆ ಬೇಕು ಅಂತಂದ್ರೆ ಪರ್ಮಿಟಿಂಗೇ ಬೇಕು. ಸೊ ಇಲ್ಲಿ ಕಡಿಮೆ ಜಾಸ್ತಿ ಅಂತ ಬಂದಾಗ ಆಪ್ಷನ್ಸ್ ಇರೋದೇ ನಮಗೆ ಎ ಮತ್ತೆ ಸಿ, ಇವೆರಡರಲ್ಲೂ ಒಂದು ಆನ್ಸರ್ ಇರುತ್ತೆ. ಸೊ ಆನ್ಸರ್ ಬಂದ್ರೆ ನಿಮಗೆ 6 × 24. ಫೈನ್, ಯು ಗೆಟ್ ದ ಕ್ಲಾರಿಟಿ, ರೈಟ್? ಓಕೆ. ಸೊ ಸೇಮ್ ಥಿಂಗ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಸೊ ಇದು ವಿಡ್ತ್ ಜಾಸ್ತಿ ಯಾವುದಕ್ಕೆ? ಪರ್ಮಿಟ್ ಆಗಕ್ಕೆ. ಬಟ್ ಇಲ್ಲಿ ಬಂದಾಗ ತುಂಬಾ ಗಿಡ ಇರೋದ್ರಿಂದ ಇಲ್ಲಿ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ 6 ಮೀಟರ್ಸ್ ಇರಬೇಕು, ಇಲ್ಲಿ 24 ಮೀಟರ್ಸ್ ಇರಬೇಕು. ಸೊ ದಟ್ಸ್ ವಾಟ್ ದೇ ಆರ್ ಆಸ್ಕಿಂಗ್ ದ ಕ್ವಶನ್. ಸೊ ಇದು ಕಾನ್ಸೆಪ್ಟ್ ಇದೆ, ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಯು ಕ್ಯಾನ್ ಕಮ್ ಟು ನೋ ದಟ್. ಫೈನ್, ನೆಕ್ಸ್ಟ್ ಟೈಮು ಅವ್ರೇನ್ ಮಾಡ್ಬೋದು, ಈ ರೇಷಿಯೋನ ಈ ತರ ಕೇಳ್ಬೋದು. ಫಸ್ಟ್ ಕ್ರಾಪ್ ಪರ್ಮಿಟಿಂಗ್ ಹೇಳಿ, ನೆಕ್ಸ್ಟ್ ಕ್ರಾಪ್ ರೆಸಿಸ್ಟೆನ್ಸ್ ಹೇಳಿ ಅಂತ. ಅದರ್ವೈಸ್ ದೇ ಮೇ ಆಸ್ಕ್ ಈ ಸ್ಲೋಪ್ನ ಚೇಂಜ್ ಮಾಡ್ಬೋದು. ಇಲ್ಲಿ 1 to 2 ಮೀಟರ್ ಸ್ಲೋಪ್ ಇದೆ, ದೇ ಮೇ ಆಸ್ಕ್ 4 to 5 ಮೀಟರ್ ಸ್ಲೋಪ್ ಇದ್ರೆ ಹೇಗೆ, ಯಾವ ತರ ರೇಷಿಯೋ ಇರಬೇಕು ಅಂತ ಕೇಳ್ಬೋದು. ಸೊ ಅದಕ್ಕೆ ನಾವು ಪ್ರಿಪೇರ್ ಆಗಬೇಕಾಗುತ್ತೆ. ದಿಸ್ ಈಸ್ ಹೌ ಯು ನೀಡ್ ಟು ಅನಲೈಸ್ ದ PYQs. ಸೊ PYQ ಈ ತರ ಅನಲೈಸ್ ಮಾಡಿದ್ದೆ ಆದ್ರೆ ನಮಗೆ ಗೊತ್ತಾಗುತ್ತೆ ಯಾವ ಕ್ವಶನ್ಸ್ ಕೇಳ್ತಾರೆ ನೆಕ್ಸ್ಟ್ ಅಂತ, ಅಲ್ವಾ? ಸೊ ದೀಸ್ ಥಿಂಗ್ಸ್ ವಿ ಹ್ಯಾವ್ ಡನ್. 8 ಮೆಂಬರ್ಸ್ ಇದೀವಿ ಟೀಮ್ ಅಲ್ಲಿ, ವಿ ಆರ್ ಡೂಯಿಂಗ್ ದೀಸ್ ಅನಾಲಿಸಿಸ್, ಯಾವ ತರ ಕೇಳ್ಬೋದು ನೆಕ್ಸ್ಟ್ ಅಂತ. ಸೊ ದೀಸ್ ನಿಮಗೆ ಟೆಸ್ಟ್ ಮುಖಾಂತರ ಕೊಡಲಾಗುತ್ತೆ, ಡೋಂಟ್ ವರಿ. ಫೈನ್, ಓಕೆ. ಸೊ ನೆಕ್ಸ್ಟ್ ಈಸ್ contour bunds are adapted in. First one is low rainfall having adequate infiltration, low rainfall having insufficient infiltration, medium rainfall having adequate infiltration, medium rainfall having insufficient infiltration. So ಇಲ್ಲಿ ಆನ್ಸರ್ ಬಂದು low rainfall having adequate infiltration. ಆ ಒಂದು ಸಮಯದಲ್ಲಿ ನಾವು ಕಾಂಟೂರ್ ಬಂಡ್ಸ್ ನ ಹಾಕ್ತಿವಿ, ಕರೆಕ್ಟಾ? ಸೊ ಬಿಫೋರ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಕಾಂಟೂರ್ ಬಂಡ್ಸ್, ಅದನ್ನ ಯಾಕೆ ಹಾಕ್ತಾರೆ ಅಂತ. ಸೊ ದೇರ್ ಆರ್ two points we need to understand about contour bonds. First one is which is used for the preventing runoff water loss ಇದೆಯಲ್ಲ ಅದನ್ನ ಪ್ರಿವೆಂಟ್ ಮಾಡಕ್ಕೆ ಕಾಂಟೂರ್ ಬಂಡ್ಸ್ ಹಾಕ್ತಿವಿ. ಸೆಕೆಂಡ್ ಏನು, ಇನ್ಫಿಲ್ಟ್ರೇಷನ್ ನ ಎನ್ಹಾನ್ಸ್ಮೆಂಟ್ ಮಾಡಕ್ಕೆ. ಅಂದ್ರೆ ಈಗ ಮಳೆ ಬಂತಿಲ್ಲಿ, ಸೊ ಇದು ಇನ್ಫಿಲ್ಟ್ರೇಟ್ ಆಗಬೇಕು, ಆ ಒಂದು ಸಾಯಿಲ್ ಅಲ್ಲಿ ಹಿಡಿದಿಟ್ಕೋಬೇಕು. ಸೊ ಫಾರ್ ದಟ್ ವಿ ಆರ್ ಯೂಸಿಂಗ್ ದ ಕಾಂಟೂರ್ ಬಂಡ್ಸ್. ಸೊ ಇಲ್ಲಿ ಆಪ್ಷನ್ ನೋಡಿ, ಲೋ ರೈನ್ಫಾಲ್ ಹ್ಯಾವಿಂಗ್ ಅಡಿಕ್ವೇಟ್ ಇನ್ಫಿಲ್ಟ್ರೇಷನ್, ಅಂದ್ರೆ ಅಲ್ಲಿ ಇನ್ಫಿಲ್ಟ್ರೇಷನ್ ಆಗಬೇಕು. ಎಸ್, ದಿಸ್ ಈಸ್ ದ ಆನ್ಸರ್. ಬೇರೆದು ಯಾಕೆ ಅಲ್ಲ ಅಂತಾನು ತಿಳ್ಕೊಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ ಇನ್ಸಫಿಷಿಯಂಟ್ ಇನ್ಫಿಲ್ಟ್ರೇಷನ್ ಅಂತ ಇದೆ. ಸೊ ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ಅಂಡ್ ಹಿಯರ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ಮೀಡಿಯಂ ರೈನ್ಫಾಲ್ ಅಂತ. ಸೊ ಆಕ್ಚುಲಿ ಕಾಂಟೂರ್ ಬಂಡ್ ಓನ್ಲಿ ಫಾರ್ ಲೋ ರೈನ್ಫಾಲ್ ಅಲ್ಲಿ ಎಫೆಕ್ಟಿವ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಆಗ್ಬೋದು, ಬಟ್ ಮೋರ್ ಎಫೆಕ್ಟಿವ್ ಅಲ್ಲಿ ಇರುತ್ತೆ, ಲೋ ರೈನ್ಫಾಲ್ ಏರಿಯಾದಲ್ಲಿ ಇರುತ್ತೆ. ಓಕೆ, ಸೊ ಮೇನ್ ಪರ್ಪಸ್ ಏನಂದ್ರೆ ಇನ್ಫಿಲ್ಟ್ರೇಷನ್ ಆಗಲಿ ಅಂತ. ಇಲ್ಲಿ 4ನೇ ಆಪ್ಷನ್ ನೋಡಿದ್ದೆ, ಅದಲ್ಲಿ ಇನ್ಸಫಿಷಿಯಂಟ್ ಇನ್ಫಿಲ್ಟ್ರೇಷನ್. ನೋ, ದಿಸ್ ಈಸ್ ಆಲ್ಸೋ ನಾಟ್ ಆನ್ಸರ್. ರೈಟ್, ಯು ಗೆಟಿಂಗ್ ಮೈ ಪಾಯಿಂಟ್, ರೈಟ್? ಓಕೆ. ಸಿ, ನೆಕ್ಸ್ಟ್ ಟೈಮ್ ಏನ್ ಕೇಳಬಹುದು ಅವರು ಕ್ವಶನ್? ಥರ್ಡ್ ಆಪ್ಷನ್ ನೋಡಿ, ಮೀಡಿಯಂ ರೈನ್ಫಾಲ್ ಹ್ಯಾವಿಂಗ್ ಅಡಿಕ್ವೇಟ್ ಇನ್ಫಿಲ್ಟ್ರೇಷನ್ ಇದೆಯಲ್ಲ, ಇದಕ್ಕೆ ಬಂದು ಟೆರೇಸಸ್ ಮತ್ತೆ ಗ್ರೇಡೆಡ್ ಬಂಡ್ಸ್ ಅಂತ ಬರುತ್ತೆ ಈ ಆಪ್ಷನ್ಗೆ ಕ್ವಶನ್. ಸೊ ನೆಕ್ಸ್ಟ್ ಟೈಮ್ ಅವ್ರು ಏನ್ ಕ್ವಶನ್ ಕೇಳಬಹುದು,
instead of contour bunds, they may ask graded and terraces, graded bunds, they are adapted in which condition ಅಂತ ಕೇಳಬಹುದು. ಸೊ ಅದಕ್ಕೆ ಆನ್ಸರ್ ಏನು? ಮೀಡಿಯಂ ರೈನ್ಫಾಲ್ ಹ್ಯಾವಿಂಗ್ ಅಡಿಕ್ವೇಟ್ ಇನ್ಫಿಲ್ಟ್ರೇಷನ್. ಯು ಗೆಟಿಂಗ್ ಮೈ ಪಾಯಿಂಟ್ ರೈಟ್? ಗೊತ್ತಾಯ್ತಾ? ಸೊ ಆಪ್ಷನ್ಸ್ ಇಂದ ಅವ್ರು ಹೆಂಗೆ ಕ್ವಶನ್ ತೆಗಿಬಹುದು ಅನ್ನೋದು. ಸೊ ದಿಸ್ ಈಸ್ ಹೌ ಯು ನೀಡ್ ಟು ಅನಲೈಸ್ ದ PYQ. ಫೈನ್, ಓಕೆ. ಸೊ ಆಲ್ರೆಡಿ 15 minutes ಆಗಿದೆ. ಫೈನ್, ಓಕೆ. ಸಿ ದ ನೆಕ್ಸ್ಟ್ ಕ್ವಶನ್ ವಿಲ್ ಬಿ ಡೀನ್ ಇನ್ ದ ನೆಕ್ಸ್ಟ್ ಪಾರ್ಟ್. ಫೈನ್, ಓಕೆ.